ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಮನೇಲಿ ಈ ಸಲ ತುಳಸಿ ಹಬ್ಬ ಹೇಗೆ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ. ತುಳಸಿ ಹಬ್ಬ, ತುಳಸಿ ಪೂಜೆ ತುಳಸಿ ಹಬ್ಬದ ದಿನ ಮಾತ್ರ ಆಚರಿಸುವಂಥದ್ದಾಗಿರಬಾರ್ದು. ಪ್ರತಿದಿನ ಪ್ರತಿಯೊಬ್ಬರು ಮನೆಯಲ್ಲೂ ತುಳಸಿಗೆ ಪ್ರತಿದಿನ ನೀರನ್ನು ಹಾಕಿ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ಯಾಕಂದರೆ ತುಳಸಿ ನಂಬಿಕೆ ಏನಂದರೆ ತುಳಸಿ ನೆಟ್ಟರೆ ನಮ್ಮ ಪರಿಸರದಲ್ಲಿರೋ ದುಷ್ಟ ಶಕ್ತಿಗಳು ದೂರ ಆಗುತ್ತೆ ಅನ್ನೋದು ವಾಡಿಕೆ ಇದೆ. ಅಷ್ಟೇ ಅಲ್ಲದೆ ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಅದು ನಮ್ಮ ಸುತ್ತ ಒಳ್ಳೆ ಗಾಳಿನ ಕೊಡುತ್ತೆ. ಒಳ್ಳೆ ಗಾಳಿ ಉಸಿರಾಡೋದಕ್ಕೆ ಒಳ್ಳೆ ಗಾಳಿ, ಅಷ್ಟೇ ಅಲ್ಲದೆ ಕ್ರಿಮಿಕೀಟಗಳು ನಾಶ ಆಗುತ್ತೆ ತುಳಸಿ ಇದ್ದರೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಇರಬೇಕು. ಈ ತುಳಸಿ ಹಬ್ಬನ ಕಿರು ದೀಪಾವಳಿ ಅಂತಲೇ ಕರಿತೀವಿ. ಯಾಕಂದರೆ ದೀಪಾವಳಿ ಆದ ನಂತರ ಬರುವಂಥದ್ದು. ಅದಲ್ಲದೆ ಕಾರ್ತಿಕ ಮಾಸದಲ್ಲಿ ದ್ವಾದಶಿಯ ದಿನ ಇದು ಬರುತ್ತೆ. ದೇವಸ್ಥಾನಗಳಲ್ಲಿ ಕಲ್ಯಾಣೋತ್ಸವ ನಡೆಯುತ್ತೆ. ಆ ಕಲ್ಯಾಣೋತ್ಸವದಲ್ಲಿ ಎಷ್ಟು ಫಲ ಸಿಗುತ್ತೋ ಅಷ್ಟು ಫಲ ನಮಗೆ ತುಳಸಿ ಪೂಜೆ ಮಾಡೋದ್ರಿಂದ ಸಿಗುತ್ತೆ, ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ತುಳಸಿ ಹಬ್ಬದಂದೇ ಯಾಕೆ ನೆಲ್ಲಿಕಾಯಿ ಗಿಡ ಇಡ್ತಾರೆ ಅಂತ ಅಂದರೆ, ತುಳಸಿ ಮಹಾಲಕ್ಷ್ಮಿ ಸ್ವರೂಪ ಆಗಿರ್ತಾಳೆ, ಆಮೇಲೆ ನೆಲ್ಲಿಕಾಯಿ ಗಿಡ ವಿಷ್ಣು ಸ್ವರೂಪ ಆಗಿರುತ್ತೆ ಅಂತ ಹೇಳಿ ತುಳಸಿ ಜೊತೆಗೆ ನೆಲ್ಲಿಕಾಯಿ ಗಿಡ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನಾವೆಲ್ಲ. ಹಾಗೆ ತುಳಸಿ ವಿವಾಹ ಹೇಗೆ ಮಾಡಿಸೋದು ಅಂತಂದರೆ, ತುಳಸಿ ಜೊತೆ ನೆಲ್ಲಿಕಾಯಿ ಗಿಡ ಇಟ್ಬಿಟ್ಟು ಅದಕ್ಕೆ ಬಿಳಿ ದಾರ 9 ಎಳೆ ಇರಬೇಕು. ಅದನ್ನು 9 ಗಂಟು ಹಾಕಿ ಅರಿಶಿಣದಲ್ಲಿ ಮುಳುಗಿಸಿ ಅರಿಶಿಣ ಕೊಂಬನ್ನು ಕಟ್ಟಿ, ಇವೆರಡನ್ನು ಕಟ್ಟಿ ತುಳಸಿ ಮತ್ತು ನೆಲ್ಲಿಕಾಯಿ ಇರುವಂಥ ಗಿಡವನ್ನು ಕಟ್ಟಿ ಪೂಜೆ ಮದುವೆ ಮಾಡಿಸೋದು. ಹಾಗೆ ನೈವೇದ್ಯಕ್ಕೆ ಒಂದು ವೀಳ್ಯದೆಲೆ ತಗೊಂಡು ಜೇನುತುಪ್ಪ, 1 ಚಮಚ ಜೇನುತುಪ್ಪ ಹಾಕಿ ದೇವಿ ಸ್ವರೂಪನಾದ ತುಳಸಿ ಗಿಡ ಹಾಗೆ ವಿಷ್ಣು ಸ್ವರೂಪನಾದ ನೆಲ್ಲಿಕಾಯಿ ಗಿಡಕ್ಕೆ ಎರಡಕ್ಕೂ ನೈವೇದ್ಯ ಮಾಡಬೇಕು. ಇದು ನಾನು ತಿಳಿದ ಅರ್ಚಕರಿಂದ ಇದನ್ನು ಕಲ್ತಿದ್ದಂಥದ್ದು. ಹಾಗಾಗಿ ಈ ಥರ ಪೂಜೆ ಮಾಡಿದರೆ ನಾವು ಅಂದ್ಕೊಂಡಿರೋಂಥದ್ದು, ನಾವೇನು ಮನಸ್ಸಲ್ಲಿ ಸಂಕಲ್ಪ ಮಾಡಿರ್ತೀವಿ ಅದು ಬೇಗ ನೆರವೇರುತ್ತೆ. ಹಾಗೆ ಯಾರ ಮನೆಯಲ್ಲಿ ಮದುವೆ ಆಗಬೇಕಾಗಿರೋಂಥದ್ದು ಹುಡುಗ ಅಥವಾ ಹುಡುಗಿ ಇದ್ದರೆ ಅವರಿಗೆ ಅತಿ ಶೀಘ್ರದಲ್ಲಿ ಕಲ್ಯಾಣ ಆಗುತ್ತೆ ಅಂತ ಹೇಳಿ ಒಂದು ನಂಬಿಕೆ. ಅಷ್ಟೇ ಅಲ್ಲ, ಯಾಕಂದರೆ ಪ್ರತಿ ದೇವಸ್ಥಾನಗಳಲ್ಲಿ ಕಲ್ಯಾಣೋತ್ಸವ ಆಗುತ್ತಲ್ಲ, ಅಷ್ಟೇ ಶ್ರೇಷ್ಠ ಈ ತುಳಸಿ ಪೂಜೆಯಿಂದ ನಮ್ಮ ಮನೆಗಳಲ್ಲಿ ಮಾಡಿದ್ರೆ ನಮಗೆ ಅದರ ಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಚೆನ್ನಾಗಿ ಕಾಣಿಸುತ್ತಲ್ಲ ಈ ತುಳಸಿ, ಒಂಥರ ಅದನ್ನು ಚೆನ್ನಾಗಿ ಡೆಕೋರೇಟ್ ಮಾಡೋದೇ ಚೆಂದ. ದೀಪದಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಹಬ್ಬನೂ ಆಚರಿಸೋಕ್ಕೆ ತುಂಬ ಖುಷಿಯಾಗತ್ತೆ. ಯಾಕಂದರೆ ಪಟಾಕಿ ಇರುತ್ತೆ, ಸುಸರು ಕಡ್ಡಿ ಇರ್ತವೆ, ಎಲ್ಲ ತೊಗೊಂಡ್ಬಿಟ್ಟು ಅದನ್ನು ಹಚ್ಚಿ ಸಂಭ್ರಮ ಮಾಡೋದೇ ಒಂದು ಖುಷಿ. ಹಾಗೆ ನನ್ನ ಮಗಳು ಅಷ್ಟೇ ಕಾಯ್ತಾ ಇದ್ಲು, ಯಾವಾಗಮ್ಮ ನಾನು ಪಟಾಕಿ ಹಚ್ಚಬೇಕು ಅಂತ. ಅವಳು ಚಿಕ್ಕವಳು, ಹಾಗಾಗಿ ಪಟಾಕಿ ಎಲ್ಲ ಕೊಡಲಿಲ್ಲ, ಸುಸರು ಕಡ್ಡಿ ಇಟ್ಕೊಂಡು ಹಚ್ಚಿ ಸಂಭ್ರಮ ಮಾಡಿಬಿಟ್ಲು. ಆದರೂ ಅವಳಿಗೆ ಸ್ವಲ್ಪ ಹೆದರಿಕೆನೆ. ಹಾಗೆ ನಾನು ಜೊತೆಗಿದ್ದರಿಂದ ಅವಳು ನನ್ನ ಜೊತೆ ಸ್ವಲ್ಪ ಸುಸರು ಕಡ್ಡಿ ಎಲ್ಲ ಹಚ್ಚಿ ಖುಷಿಪಟ್ಲು. ಆಮೇಲೆ ಎಲ್ಲರೂ ಸ್ವೀಟ್ ಎಲ್ಲ ತೊಗೊಂಡು ನೈವೇದ್ಯಕ್ಕೆ ಏನೇನು ಇಟ್ಟಿದ್ವಿ ಸ್ವಲ್ಪ ತಗೊಂಡು ಊಟ ಎಲ್ಲ ಮಾಡಿ. ನಿಮ್ಮ ಮನೆಗಳಲ್ಲಿ ಹೇಗೆ ಆಚರಿಸಿದ್ವಿ, ನೀವು ಇದೇ ರೀತಿ ಆಚರಿಸ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ನಿಮಗೆ ಯಾವ ಥರ ವೀಡಿಯೋಗಳನ್ನ ಹಾಕಬೇಕು, ನೀವು ನನ್ನಿಂದ ಯಾವ ಥರ ವೀಡಿಯೋಗಳನ್ನ ನೋಡೋದಕ್ಕೆ ಬಯಸ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿ ಅವ್ರವ್ರ ಮನೆಗಳಲ್ಲಿ ಆಚರಣೆ ಮಾಡ್ತಾರೆ. ಒಟ್ಟಿನಲ್ಲಿ ಹಬ್ಬ ಅಂದರೆ ಒಂಥರ ಸಂಭ್ರಮ. ಅದರಲ್ಲೂ ಈ ದೀಪಾವಳಿ ಹಬ್ಬ, ತುಳಸಿ ಹಬ್ಬ ಅಂದರೆ ಸಂಭ್ರಮ. ಯಾಕಂದರೆ ದೀಪ ಹಚ್ತೀವಿ, ಅದರಿಂದ ಒಂಥರ ಪಾಸಿಟಿವ್ ಎನರ್ಜಿ ಮನೇಲಿ ತುಂಬಿರುತ್ತೆ. ದೀಪ ಹಚ್ಚಿ ಎಲ್ಲ ಕಡೆ ನೋಡೋದಕ್ಕೆ ಬೆಳಕು ಬೀರುತ್ತಲ್ಲ, ಅದನ್ನು ನೋಡೋದಕ್ಕೆ ಒಂಥರ ಚೆಂದ, ಖುಷಿ ಆಗುತ್ತೆ. ಹಾಗೆ ಈ ಸಲ ಅಂತೂ ನಾನು ಅಮ್ಮನ ಮನೇಲಿ ಇದ್ದಿದ್ದರಿಂದ ಚೆನ್ನಾಗಿ ಅಮ್ಮ ಅಪ್ಪ ಎಲ್ಲ ಜೊತೆ ಸಂಭ್ರಮದಿಂದ ತುಳಸಿ ಹಬ್ಬ ಆಚರಿಸಿದ್ವಿ. ನಿಮ್ಮ ಮನೆಗಳಲ್ಲಿ ಹೇಗೆ ಮಾಡ್ತೀರಿ ಅನ್ನೋದನ್ನ ನನಗೂ ತಿಳಿಸಿ. ಹಾಗೆ ಮುಂಬರುವ ದಿನಗಳಲ್ಲಿ ನಾನು ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದನ್ನು ನನಗೆ ತಿಳಿಸಿ. ಧನ್ಯವಾದಗಳು ಎಲ್ಲರಿಗೂ. ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ.